ಕಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ಶ್ರೀಗುರುಭ್ಯೋ ನಮಃ. ನಿನ್ನೆ ನಿರ್ಗುಣ ಬ್ರಹ್ಮನನ್ನು ಒಪ್ಪಲಿಕ್ಕಾಗೋದಿಲ್ಲ ಎಂಬ ವಿಷಯದಲ್ಲಿ ರಾಜರು ನಿರೂಪಣೆ ಮಾಡಿದ್ದು ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ ಅಂತ ಎರಡು ರೀತಿಯಾದ ಸತ್ವವನ್ನು ಅವರು ಒಪ್ಪಿದ್ದಾರೆ. ಅದರಲ್ಲಿ ಎರಡಕ್ಕೂ ಕೂಡ ಬಾಧ ಎಂಬತಕ್ಕಂಥದ್ದಿದೆ. ಅದು ಅಲ್ಲ ಅಂತ ಜ್ಞಾನ ಬರುತ್ತೆ. ಇದಂ ರಜತಂ ಜ್ಞಾನ ಬಂತು, ಶುಕ್ತಿಯನ್ನು ನೋಡಿ ಇದು ರಜತ ಜ್ಞಾನ ಬಂತು, ಆಮೇಲೆ ಇದು ರಜತ ಅಲ್ಲ ಜ್ಞಾನ ಬರುತ್ತೆ. ಹಾಗೆ ಈ ಜಗತ್ತೆಲ್ಲವೂ ಕೂಡ ಇದೇ ಜ್ಞಾನ ಬರ್ತಾ ಇದೆ. ಆಮೇಲೆ ಬ್ರಹ್ಮಜ್ಞಾನ ಬಂದಾಗ ಇದ್ಯಾವುದು ಇಲ್ಲ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿಗ ಏನು ಇಲ್ಲ ಜ್ಞಾನ ಬರ್ತಾ ಇದೆಯಲ್ಲ, ಇದನ್ನು ಬಾಧ ಅಂತ ಕರೀತಾರೆ, ಇದನ್ನು ಬಾಧ ಜ್ಞಾನ ಅಂತ ಕರೀತಾರೆ. ಇದಂ ರಹಿತಂ ಜ್ಞಾನ ಬಂತು, ಆಮೇಲೆ ನೇದಂ ರಜತಂ, ಇದು ರಜತ ಅಲ್ಲ ಜ್ಞಾನ ಬಂತು, ಇದನ್ನು ಬಾಧ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ದು, ಈ ಬಾಧ ಇದೆಯಲ್ಲ ಇದು ಸತ್ಯವೋ ಅಲ್ಲವೋ ಅಂತ. ಈ ಬಾಧ ಎಂಬತಕ್ಕಂಥದ್ದು ಸತ್ಯ ಅಂತ ಆಗಿಬಿಟ್ರೆ ಅವಾಗ ಬ್ರಹ್ಮ ಒಂದು ಸತ್ಯ ಮತ್ತು ಈ ಬಾಧ ಅನ್ನೋದು ಒಂದು ಸತ್ಯ, ಎರಡು ಸತ್ಯ ಆಯಿತು. ಅದರಿಂದ ಅದ್ವೈತ ಒಂದೇ ಸತ್ಯ, ಅವ್ರ ಸಿದ್ಧಾಂತದಲ್ಲಿ ಒಂದೇ ಸತ್ಯ, ಎರಡು ಸತ್ಯ ಅಂತ ಹೇಳಿದ್ರಿಂದ ನಿಮ್ಮ ಮತಕ್ಕೆ ಅದ್ವೈತ ಸದದ್ವೈತ ಮತಂ ಗತಂ ಅಂತ ಹೇಳಿತ್ತು. ಬಾಧ ಎಂಬತಕ್ಕಂಥದ್ದು ಅಬಾಧ್ಯ ಅಂತ ಅರ್ಥ. ಅಬಾಧ್ಯ ಅಂದರೆ ಏನರ್ಥ? ಸತ್ಯ ಅಂತ ಅರ್ಥ. ಇದೇನು ಅಲ್ಲ ಜ್ಞಾನ ಬರ್ತಾ ಇದೆ, ಅಲ್ಲ ಅನ್ನೋದು ಸತ್ಯ ಅಂತಾದರೆ ಬ್ರಹ್ಮ ಒಂದು ಸತ್ಯ ಆಯಿತು, ಅಲ್ಲ ಅನ್ನೋದು ಸತ್ಯ ಆಯಿತು, ಎರಡು ಸತ್ಯ ಆಯಿತು ಅಂತ ಅದಕ್ಕೆ ದೋಷವನ್ನು ಹೇಳಿದ್ದು. ಇನ್ನು ಅದಕ್ಕೇನು ಹೇಳಿದ್ದು ಅಂತಂದರೆ, ಬಾಧ ಇದೆಯಲ್ಲ, ಅಲ್ಲ ಅಂತ ಏನು ಜ್ಞಾನ ಬಂದಿದೆಯಲ್ಲ, ಅಲ್ಲ ಎಂಬತಕ್ಕಂಥ ಜ್ಞಾನ ಅದು ಬಾಧ್ಯ, ಅಂದರೆ ಅದು ಸುಳ್ಳು ಅಂತ. ಹಾಗಾದರೆ ಅಲ್ಲ ಎಂಬತಕ್ಕಂಥ ಜ್ಞಾನ ಬಾಧ, ಅದು ಸುಳ್ಳಾಗಿದೆ ಅಂತಾದರೆ ಅವಾಗೇನಾಯಿತು? ಬ್ರಹ್ಮ ಈ ಜಗತ್ತು ಎಂಬತಕ್ಕಂಥದ್ದು ಇಲ್ಲ ಎಂಬತಕ್ಕಂತಹ ಜ್ಞಾನ ಬಂದಿದೆ. ಇಲ್ಲ ಎಂಬತಕ್ಕಂಥ ಬಂದ ಜ್ಞಾನ ಸುಳ್ಳಾಗಿದೆ ಅಂತಂದರೆ ಜಗತ್ತೇನಾಯ್ತು? ಅವಾಗ ಇದೆ ಅಂತ ಆಗುತ್ತೆ. ಅದನ್ನು ಹೇಳಿದ್ದು ಬಾಧಸ್ಯ ಬಾಧ್ಯತ್ವೇ ಗುಣಾನಾಂ ಸ್ಯಾದ್ ಅಬಾಧ್ಯತ. ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಜ್ಞಾನ ಬರ್ತಾ ಇದೆ. ಬ್ರಹ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥ ಜ್ಞಾನ ಬಾಧ, ಅದೇನಾಗಿದೆ? ಬಾಧ್ಯವಾಗಿದೆ. ಹಾಗಾದರೆ ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ನಮಗೆ ಮುಂದೆ ಇವಾಗ ಬ್ರಹ್ಮನಲ್ಲಿ ಗುಣ ಇದೆ ಜ್ಞಾನ ಬರ್ತಾ ಇದೆ. ಇದೆಲ್ಲವೂ ಕೂಡ ವ್ಯಾವಹಾರಿಕ ಅಂತ ಅರ್ಥ. ಇದು ವ್ಯಾವಹಾರಿಕ ಸತ್ ಅಂದರೆ ಏನರ್ಥ? ಮುಂದೆ ಬ್ರಹ್ಮಜ್ಞಾನದಿಂದ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ಬ್ರಹ್ಮಜ್ಞಾನದಿಂದ ಇಲ್ಲ ಅಂತ ಆಯ್ತಲ್ಲ, ಆ ಇಲ್ಲ ಎಂಬತಕ್ಕಂಥದ್ದೇನಾಗಿದೆ? ಸತ್ಯವೋ ಮಿಥ್ಯವೋ ಅಂತ ಕೇಳಿದೆವು. ಆ ಬಾಧ ಎಂಬತಕ್ಕಂಥದ್ದು ಬಾಧ್ಯ ಅಂತ, ಅಂದರೆ ಸುಳ್ಳಾಗಿದೆ ಅಂತ ಅರ್ಥ. ಹಾಗಾದರೆ ಬ್ರಹ್ಮನಲ್ಲಿ ಧರ್ಮ ಇಲ್ಲ ಅನ್ನೋದು ಬಾಧ್ಯವಾಗಿದೆ. ಅಂದರೆ ಏನರ್ಥ? ಬ್ರಹ್ಮನಲ್ಲಿ ಗುಣ ಇದೆ ಅಂತ ಆಯಿತು. ಹಾಗಾದರೆ ಬ್ರಹ್ಮನಲ್ಲಿ ಗುಣ ಇಲ್ಲ ಅನ್ನೋದು ಬಾಧ, ಅದು ಬಾಧ್ಯ ಆಗಿದೆ ಅಂತಂದರೆ ಬ್ರಹ್ಮನಲ್ಲಿ ಗುಣ ಇದೆ ಅಂತ ಆಯಿತು. ಬ್ರಹ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥದ್ದು ಬಾಧ, ಇದು ಅಬಾಧ್ಯ ಅಂದರೆ ಸತ್ಯ ಆಗಿದೆ. ಆವಾಗ ದೋಷ ಹೇಳಿದ್ದೇನು? ಬ್ರಹ್ಮ ಒಂದು ಸತ್ಯ ಮತ್ತು ಈ ಬಾಧ ಎಂಬತಕ್ಕಂಥದ್ದು ಸತ್ಯ ಅಂತ ಎರಡನ್ನು ಹೇಳಿ. ಅದಕ್ಕೆ ಅವರೇನು ಹೇಳ್ತಾರೆ ಅಂತಂದರೆ, ಈ ಬಾಧ ಇದೆಯಲ್ಲ ಅದು ಬ್ರಹ್ಮಸ್ವರೂಪ ಅಂತ ಹೇಳ್ತೇವೆ. ಅವಾಗ ಎರಡು ಸತ್ಯವನ್ನು ಒಪ್ಪಲಿಲ್ಲ. ಬಾಧ ಸತ್ಯ, ಸತ್ಯವಾದ ಬಾಧ ಬ್ರಹ್ಮಸ್ವರೂಪ ಅಂತ ಹೇಳ್ತೇವೆ. ಆದ್ದರಿಂದಾಗಿ ಎರಡು ಸತ್ಯವನ್ನು ಒಪ್ಪಿದಂತೆ ಆಗಲಿಲ್ಲ ಅಂತ ಈ ರೀತಿಯಲ್ಲಿ ಅವರು ಪರಿಹಾರ ಹೇಳ್ಬೋದು.
ಅದಕ್ಕೆ ಉತ್ತರ ಕೊಟ್ಟಿದ್ದು ನಾವು ತಸ್ಯಾಪಿ ಬ್ರಹ್ಮರೂಪತ್ವೇ ಪುನರ್ಧರ್ಮಿತ್ವ ಮಾಪತೆ ಅಂತ. ಆ ಬಾಧ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪ ಅಂತ ಹೇಳಬೇಕು. ಬಾಧ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪ ಅಂತ ಹೇಳ್ತೀರಾ ಅಂತಂದರೆ ಆವಾಗ ಬ್ರಹ್ಮನು ಧರ್ಮವುಳ್ಳವನು ಅಂತ ನಿರ್ಗುಣ ಅಂತ ಆಗೋದಿಲ್ಲ. ಯಾಕೆ ಅಂತಂದರೆ ಬಾಧ ಅಂದ್ರೇನು? ಬಾಧ ಅಂದರೆ ಅವ್ರ ಮತ ಪ್ರಕಾರ ನಿವೃತ್ತಿ ಇಲ್ಲ ಅಂತ ಆಗುತ್ತೆ. ಇಲ್ಲ ಅಂತ ಆಗೋದು ಅಂದರೆ ಏನರ್ಥ? ಧ್ವಂಸ ಅಂತ ಅರ್ಥ. ಧ್ವಂಸ ಅಂದರೆ ಏನರ್ಥ? ಅಭಾವ ಅಂತ ಅರ್ಥ. ಅಂದರೆ ಬಾಧ ಅಂದ್ರೇನು? ಅಭಾವ ಅಂತ ಆಯಿತು. ಈಗ ಈ ಅಭಾವ ಎಂಬತಕ್ಕಂಥದ್ದು ಎಷ್ಟು ಸ್ವರೂಪ? ಬ್ರಹ್ಮಸ್ವರೂಪ. ಹಾಗಾದರೆ ಅಭಾವ ಏನಾಗಿದೆ? ಅಭಾವವು ಬ್ರಹ್ಮಸ್ವರೂಪ ಆಗಿದೆ ಅಂತಂದರೆ ಅಭಾವದಲ್ಲಿರುವಂತಹ ಧರ್ಮಗಳೆಲ್ಲ ಎಲ್ಲಿ ಬರುತ್ತೆ? ಬ್ರಹ್ಮನಲ್ಲಿ ಬರುತ್ತೆ. ಅಭಾವವು ಬ್ರಹ್ಮಸ್ವರೂಪ ಆದ್ದರಿಂದ ಅಭಾವದಲ್ಲಿರುವಂತಹ ಧರ್ಮಗಳೆಲ್ಲ ಬ್ರಹ್ಮನಲ್ಲಿ ಬರುತ್ತೆ ಅಂತಾಯಿತು. ಹಾಗಾದರೆ ಅಭಾವದಲ್ಲಿ ಏನೇನಿದೆ? ಜಡತ್ವ ಇದೆ. ಅಭಾವವು ಜಡ. ಹಾಗಾದರೆ ಬ್ರಹ್ಮನಲ್ಲಿ ಜಡತ್ವ ಧರ್ಮ. ಅದಕ್ಕೆ ಹೇಳ್ತಾರೆ ಧರ್ಮಿತ್ವಂ ಆಪತೆ ಅಂತ. ಬ್ರಹ್ಮನಲ್ಲಿ ಜಡತ್ವ ಬಂತು ಅಂದದ ಗುಣವುಳ್ಳವನು ಅಂತಾದ. ಆಮೇಲೆ ಯಾವುದು ಅಭಾವವೋ ಅಭಾವಜ್ಞಾನ ಬರಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಭಾವಜ್ಞಾನ ಎಂಬತಕ್ಕಂಥದ್ದು ಇರಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಇಲ್ಲಿ ಘಟ ಇಲ್ಲ ಜ್ಞಾನ ಬರಬೇಕು. ಇಲ್ಲಿ ಘಟ ಇಲ್ಲ ಅಂತ ಜ್ಞಾನ ನಮಗೆ ಬರಬೇಕು ಅಂತಾದರೆ ಘಟ ಅಂದರೆ ಏನು ಅಂತ ಗೊತ್ತಿರಬೇಕು. ಘಟ ಅಂದರೆ ಏನು ಅಂತ ಗೊತ್ತಿದ್ರೆ ಇಲ್ಲಿ ಘಟ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ 4 ಜನ ವ್ಯಕ್ತಿಗಳಿದ್ದಾರೆ, ಇದರಲ್ಲಿ ಕೇಶವ ಇಲ್ಲ ಅಂತ. ಕೇಶವ ಇದ್ದಾರೆ, ಕೇಶವ ಇಲ್ಲ ಅಂತ ಹೇಳಬೇಕು. ಕೇಶವ ಯಾರು ಅಂತ ಗೊತ್ತಿದ್ದರೆ ಆವಾಗ ಕೇಶವ ಇಲ್ಲ ಅಂತ ಹೇಳ್ಬೋದು. ಕೇಶವ ಯಾರು ಅಂತ ಗೊತ್ತಿಲ್ಲ ಅಂತಾದರೆ ಕೇಶವ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಲ್ವಾ? ಹಾಗೆ ಅಭಾವ ಎಂಬತಕ್ಕಂಥದ್ದು ಭಾವ ಪ್ರತೀತಿ ಸಾಪೇಕ್ಷ. ಹಾಗಾದರೆ ಬ್ರಹ್ಮನು ಅಭಾವರೂಪನಾಗಿದ್ದಾನೆ ಅಂತಂದರೆ ಅಲ್ಲಿಯೂ ಕೂಡ ಭಾವ ಪ್ರತೀತಿ ಸಾಪೇಕ್ಷತ್ವ ಧರ್ಮ ಬಂತು. ಹಾಗೆ ಅಭಾವದಲ್ಲಿ ಅಭಾವತ್ವ ಇದೆ, ಬ್ರಹ್ಮನಲ್ಲಿ ಅಭಾವತ್ವ ಧರ್ಮ ಬರಬೇಕಾಗಿತ್ತು. ಹೀಗೆ ಬ್ರಹ್ಮನನ್ನು ನೀವು ಅಭಾವ ಸ್ವರೂಪ ಅರ್ಥಾತ್ ಬಾಧ ಅದು ಅಬಾಧ್ಯ ಅಂತ ಹೇಳಿ ಆ ಅಬಾಧ್ಯವು ಬ್ರಹ್ಮಸ್ವರೂಪ ಅಂತ ಹೇಳ್ತೀರಾ ಅಂತಂದರೆ ಅಭಾವವನ್ನು ಬ್ರಹ್ಮಸ್ವರೂಪ ಅಂತ ಹೇಳಿದಂತೆ ಆಯಿತು. ಹಾಗಾದರೆ ಅಭಾವದಲ್ಲಿರುವಂತಹ ಧರ್ಮಗಳು ಬ್ರಹ್ಮನಲ್ಲಿ ಬರಬೇಕಾಗುತ್ತೆ ಅಂತ ದೋಷವನ್ನು ಹೇಳಿತ್ತು. ಇನ್ನು ಬ್ರಹ್ಮನಲ್ಲಿ ಅಭಾವದಲ್ಲಿ ಇರಬೇಕಾದ ಧರ್ಮಗಳಿಲ್ಲ ಅಂತಾದರೆ ಬ್ರಹ್ಮನು ಅಭಾವರೂಪ ಆಗೋದಿಲ್ಲ. ಅಭಾವದಲ್ಲಿರುವ ಧರ್ಮಗಳು ಬ್ರಹ್ಮನಲ್ಲಿಲ್ಲ ಅಂತಾದರೆ ಬ್ರಹ್ಮ ಅಭಾವರೂಪ ಅಂತ ಆಗೋದಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮನಲ್ಲಿ ಅಭಾವರೂಪತ್ವ ಎಂಬತಕ್ಕಂಥದ್ದು ಬರಲಿಲ್ಲ ಅಂತಾದರೆ ಹಾಗಾದರೆ ಗುಣಗಳಿಗೆ ಏನು ಬರಲಿಲ್ಲ? ನಿಷೇಧತ್ವ ಬರಲಿಲ್ಲ. ಹಾಗಾದರೆ ಗುಣಗಳು ನಿಷೇಧ ಮಾಡಲಿಕ್ಕೆ ಬರಲಿಲ್ಲ ಅಂತಾಯಿತು. ಗುಣಗಳನ್ನು ನಿಷೇಧ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಬ್ರಹ್ಮ ಏನಾದ? ಗುಣವುಳ್ಳವನು ಅಂತಾದ. ಅಂದರೆ ನಿರ್ಗುಣ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅಲ್ಲಿ ಶ್ಲೋಕದಲ್ಲಿ ಹೇಳಿತ್ತು. ಅವೈಷ್ಣವ ಪುರಾಣಾನಾಂ ಅವೈಷ್ಣವಮತಸ್ಯ ಚ ಅವೈಷ್ಣವಶ್ರುತೀನಾಂಚ ಕುಪಥತ್ವಮಭೂದಹೋ. ಹಿಂದೆ ಮಹಾಭಾರತದ ವಾಕ್ಯವನ್ನು ರಾಜರು ಉಲ್ಲೇಖ ಮಾಡಿದರು. ಏಷ ನಿಷ್ಕಂಟಕಃ ಪಂಥಾಃ ಯತ್ರ ಸಂಪೂಜ್ಯತೆ ಹರಿಃ ಕುಪಥಂ ತಂ ವಿಜಾನೀಯಾತ್ ಗೋವಿಂದರಹಿತಾಗಮಂ ಅಂತ. ವಿಷ್ಣುವಿನ ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಆಗಮಗಳಿದೆಯಲ್ಲ ಅದೆಲ್ಲ ಕುಪಥ ಅಂತಾಯಿತು. ಸ್ಪಷ್ಟವಾಗಿ ಗೋವಿಂದರಹಿತಾಗಮಂ ಅಂತ ಮಹಾಭಾರತ ಹೇಳಿದೆ. ಗೋವಿಂದನನ್ನು, ನಾರಾಯಣನನ್ನು, ವಿಷ್ಣುವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಯಾವ ವಾಕ್ಯಗಳಿದ್ದಾವೆ, ವೇದವಾಕ್ಯಗಳಿದೆ ಅಥವಾ ಪುರಾಣಗಳೇ ಆಗಿರ್ಬೋದು, ಅದೆಲ್ಲ ದುರ್ಮಾರ್ಗ ಅಂತ ಹೇಳದಂತೆ ಆಯಿತು. ಅಂದರೆ ಒಟ್ಟೇನು ಹೇಳದಂತೆ ಆಯಿತು? ಅದಕ್ಕೆ ಹೇಳ್ತಾರೆ ಅವೈಷ್ಣವ ಪುರಾಣಾನಾಂ. ಯಾವ ವಿಷ್ಣುವಿನ ಪಾರಮ್ಯವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಪುರಾಣಗಳಿದೆಯಲ್ಲ, ರಾಜಸ ಪುರಾಣ, ತಾಮಸ ಪುರಾಣ, ಅದೆಲ್ಲವೂ ಕೂಡ ಕುಪಥ ಅಂತ ಹೇಳದಂತೆ ಆಯಿತು. ಹಾಗೆ ಅವೈಷ್ಣವ ಮತ,
ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂತಹ ಮತ. ಅದು ಮಾಯಾವಾದ ಮತ ಆಗ್ಬೋದು, ಸಾಂಖ್ಯ ಮತ ಆಗ್ಬೋದು, ಚಾರ್ವಾಕ ಮತ ಆಗ್ಬೋದು. ಅಂತೂ ಶ್ರೀಮದ್ ಆಚಾರ್ಯರ ಮತವನ್ನು ಬಿಟ್ಟು ಉಳಿದಿದ್ದೆಲ್ಲ ಮತ. ಹೌದು ಕೂಡ, ಅವರು ಸಾಮ್ಯ ಒಪ್ತಾರೆ. ಆದ್ದರಿಂದಾಗಿ ಅವರು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ತಾ ಇಲ್ಲ. ಅಂದರೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥ ಮತಗಳು ಅದೆಲ್ಲ ಕುಪಥ ಅಂತಾಯಿತು. ಅಷ್ಟೇ ಅಲ್ಲ, ಅವೈಷ್ಣವ ಶ್ರುತೀನ, ಯಾವ ವೇದಗಳಿಗೆ ವಿಷ್ಣು ಪಾರಮ್ಯವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರೋ ಅಂತಹ ವೇದಗಳು ಕೂಡ ಏನಾಗುತ್ತೆ, ಕುಪಥ ಅಂತ ಹೇಳದಂತೆ ಆಯಿತು. ಹಾಗಾದ್ರೆ ಅದೇ ವೇದಕ್ಕೆ ಅಪ್ರಾಮಾಣ್ಯ ಬರಬಾರ್ದು. ಅದಕ್ಕೇನು ಮಾಡಬೇಕು, ವೇದಕ್ಕೆ ಅರ್ಥಾಂತರ ಮಾಡಬೇಕಾಗುತ್ತೆ. ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮತ್ತು ವೇದದಲ್ಲಿ ಹೇಳಿದ ವೇದದಲ್ಲಿ ಹೇಳದೇ ಇರತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮಹಾಭಾರತ, ವೇದವ್ಯಾಸದೇವರಿಂದ ರಚಿತವಾದದ್ದು. ಅದಕ್ಕೆ ಪ್ರಾಮಾಣ್ಯ ಇದೆ. ಅದರಲ್ಲಿ ಏನು ಹೇಳಿದ್ದಾರೆ, ಕುಪಥಂ ತಂ ವಿಜಾನೀಯಾತ್ ಗೋವಿಂದ ರಹಿತಾಗಮ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹದ್ದು ಯಾವುದಿದೆಯೋ ಅದೆಲ್ಲವನ್ನೂ ಕೂಡ ಕುಪಥ ಅಂತ ಹೇಳಿದ್ದಾರೆ. ಹಾಗಾದರೆ ವೇದವೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಅವಾಗ ಅದು ಕೂಡ ಏನಾಗುತ್ತೆ, ಕುಪಥ ಅಂತ ಆಗುತ್ತೆ. ಹಾಗಾದರೆ ವೇದ ಕುಪಥ ಆಯಿತು ಅಂದರೆ ಏನರ್ಥ, ವೇದವನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥನಾ? ಇಲ್ಲ, ವೇದಕ್ಕೆ ಬೇರೆ ಅರ್ಥವನ್ನು ಮಾಡಬೇಕು. ವೇದಕ್ಕೆ ಅಪ್ರಾಮಾಣ್ಯ ಬಾರದ ಹಾಗೆ ವೇದಕ್ಕೆ ಅರ್ಥವನ್ನು ಮಾಡಬೇಕು. ಹಾಗಾದರೆ ವೇದ ವಿಶ್ವಾಧಿಕೋ ರುದ್ರ ಅಂತ ವೇದವಾಕ್ಯ ಇರಬಹುದು. ಹಿರಣ್ಯಗರ್ಭ ಸಮವರ್ತತಾಗ್ರೇ ಅಂತ ಬ್ರಹ್ಮನಿಗೆ ಆದಿಕಾಲದಲ್ಲಿ ಅಸ್ತಿತ್ವವನ್ನು ಹೇಳ್ತಕ್ಕಂಥದ್ದು. ವಿಶ್ವಾಧಿಕೋ ರುದ್ರ, ರುದ್ರ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ವಾಕ್ಯ ಇರ್ಬೋದು. ಈ ವಾಕ್ಯಗಳಿಗೆ ಮೇಲ್ನೋಟಕ್ಕೆ ತಿಳಿದೇ ಬರುವ ಅರ್ಥವನ್ನು ಹೇಳ್ತೇವೆ ಅಂತಂದರೆ ಅದೇನಾಗುತ್ತೆ, ಕುಪಥ ಅಂತ ಆಗುತ್ತೆ. ಹಾಗಾದರೆ ಮೇಲ್ನೋಟಕ್ಕೆ ತಿಳಿದು ಬರುವಂತಹ ಅರ್ಥ ಸರಿಯಲ್ಲ. ಆ ವಾಕ್ಯವು ಅಪ್ರಮಾಣವ, ವಾಕ್ಯ ಅಪ್ರಮಾಣ ಅಲ್ಲ. ಅದಕ್ಕೆ ವಿಶ್ವಾಧಿಕ ರುದ್ರ ಅಂದರೆ ಏನರ್ಥ, ವಿಷ್ಣುವೇ ಸರ್ವೋತ್ತಮ ಅಂತ. ವಿಶ್ವ ಅಧಿಕ, ಜಗತ್ತಿನಲ್ಲಿ ಶ್ರೇಷ್ಠ ಯಾರು, ರುದ್ರ ಅಂದರೆ ವಿಷ್ಣು ಅಂತಲೇ ಅರ್ಥ, ಯಾರಲ್ಲ ರುದ್ರ ಅಂತ ಅರ್ಥ ಅಲ್ಲ. ಹೀಗೆ ಶ್ರುತಿಗಳಿಗೆ ಅರ್ಥ ವಿಷ್ಣು ಪರವಾಗಿಲ್ಲ ಅಂತಾದರೆ ಅದು ಕುಪಥ ಅಂತಾಯಿತು. ಹಾಗಾದರೆ ಅಪ್ರಾಮಾಣ್ಯ ಬರುತ್ತಾ ಅಂದರೆ ಅಪ್ರಾಮಾಣ್ಯ ಬರೋದಿಲ್ಲ, ಮತ್ತು ಅದನ್ನು ವಿಷ್ಣು ಪರವಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದಂತೆ ಆಯಿತು. ಅಂದರೆ ವಿಷ್ಣು ಪಾರಮ್ಯವನ್ನು ಹೇಳದೇ ಇರತಕ್ಕಂತಹ ವಾದಗಳು, ಮತಗಳು, ಪುರಾಣಗಳು ಇದೆಲ್ಲವೂ ಕೂಡ ಕುಪಥ. ಅಷ್ಟೇ ಅಲ್ಲ, ವಿಷ್ಣು ಪಾರಮ್ಯವನ್ನು ಹೇಳದೇ ಇರತಕ್ಕಂಥ ಶ್ರುತಿಯೂ ಕೂಡ ಅದು ಕುಪಥ ಅಂತ ಹೇಳ್ತಾರೆ. ಶ್ರುತಿಗೆ ಮಾತ್ರ ಅಪ್ರಾಮಾಣ್ಯ ಇರೋದಿಲ್ಲ. ಅವೈಷ್ಣವ ಪುರಾಣಾನಾಂ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಪುರಾಣಗಳಿಗೆ, ಅವೈಷ್ಣವ ಮತಸ್ಯ ಚ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂತಹ ಮತಗಳಿಗೆ, ಅವೈಷ್ಣವ ಶ್ರುತೀನಾಂಚ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಮೇಲ್ನೋಟಕ್ಕೆ ಹೇಳದೇ ಇರತಕ್ಕಂತಹ ಶ್ರುತಿಗಳಿಗೆ ಕುಪಥತ್ವಂ, ದುರ್ಮಾರ್ಗತ್ವವು ಅಭೂತ್ ಉಂಟಾಯಿತು. ಅಹೋ ಆಶ್ಚರ್ಯ ಅಂತ. ಅವೈಷ್ಣವ ಪುರಾಣಾನಾಂ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಪುರಾಣಗಳಿಗೆ, ಅವೈಷ್ಣವ ಮತಸ್ಯ ಚ, ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಮತಗಳಿಗೆ, ಅವೈಷ್ಣವ ಶ್ರುತೀನಾಂಚ, ಮೇಲ್ನೋಟಕ್ಕೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಶ್ರುತಿಗಳಿಗೆ ಕುಪತತ್ವಂ, ದುರ್ಮಾರ್ಗತ್ವವು ಅಭೂತ್ ಉಂಟಾಯಿತು. ಅಹೋ ಆಶ್ಚರ್ಯ. ಕಿಂಬಹುನಃ ಭಾರತಸ್ಯ ಏಕಪದ್ಯೇನೈವ ಸರ್ವೋಪಿ ಮಾಧ್ವರಾದ್ಧಾಂತಃ ಸಿದ್ಧ್ಯತೆ. ಮಹಾಭಾರತದ ಒಂದೇ ಪದ್ಯ ಏನಂತ, ಕುಪತಂ ತಂ ವಿಜಾನೀಯಾತ್ ಗೋವಿಂದ ರಹಿತಾಗಮಂ ಎಂಬುದಾಗಿ ಹೇಳಿರ್ತಕ್ಕಂತಹ ಏಷ ನಿಷ್ಕಂಟಕ ಪಂಥಾಹ ಅಂತ ಏನು ವಾಕ್ಯ ಇದೆಯಲ್ಲ, ಈ ಒಂದು ಪದ್ಯ ಇದೆಯಲ್ಲ, ಇದರಿಂದ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಏನಿದೆ ಅದೆಲ್ಲವೂ ಸಿದ್ಧವಾಗುತ್ತೆ ಅನ್ನೋದನ್ನು ಈ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಏನದು, ಅತಃ ಗೋವಿಂದರಹಿತಾಗಮಸ್ಯ ಕುಮಾರ್ಗತ್ವಾತ್, ಅಲ್ಲಿ ಹೇಳಿದ್ದಾರೆ ಕುಪಥಂ ತಂ ವಿಜಾನೀಯಾತ್ ಗೋವಿಂದರಹಿತಾಗಮಂ. ಹಾಗಾದರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳದೇ ಇರತಕ್ಕಂಥದ್ದು ಕುಪಥ, ದುರ್ಮಾರ್ಗ ಅಂತ ಹೇಳಿದ್ದಾರೆ. ಗೋವಿಂದರಹಿತಾಗಮಸ್ಯ, ಭಗವಂತನ ಸರ್ವೋತ್ತಮತ್ವವನ್ನು ಹೇಳದೇ ಇರತಕ್ಕಂತಹ ಶ್ರುತಿಗಳಿಗೆ ಕುಮಾರ್ಗತ್ವಾತ್,
ಅದು ದುರ್ಮಾರ್ಗ ಎಂಬುದಾಗಿ ಹೇಳಿರೋದ್ರಿಂದ ಪರೋದೀರಿತ ನೈರ್ಗುಣ್ಯ ಮತಸ್ಯ ಚ, ಇತರರು ಏನು ಪರಮಾತ್ಮನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಮತ. ಮತ್ತು ಗೋವಿಂದರಹಿತಾಗಮತ್ವಾತ್, ಅದೇನಾಗಿದೆ ಗೋವಿಂದರಹಿತಾಗಮ ಆಗಿದೆ. ಅರ್ಥಾತ್ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಿಲ್ಲ. ನಿರ್ಗುಣ ಅಂತಂದ ಮೇಲೆ ಒಬ್ಬನೇ ಇದ್ದಾನೆ ಅಂತಂದಮೇಲೆ ಸರ್ವೋತ್ತಮ ಆಗಲಿಕ್ಕೆ ಹೇಗೆ ಸಾಧ್ಯ? ಅದು ಸರ್ವೋತ್ತಮತ್ವವನ್ನು ಹೇಳ್ತಾ ಇಲ್ಲ. ಅದರಿಂದ ಏನಾಯ್ತು, ಅದು ಗೋವಿಂದ ರಹಿತಾಗಮ ಆಯಿತು. ಗೋವಿಂದನ ಉತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಮತ ಎಂಬತಕ್ಕಂಥದ್ದಾಗಿದೆ. ನಿರ್ಮೂಲಂ ಕುಮತಸ್ಯ ಅರ್ಥ ಅಸಾಧಕತ್ವಾತ್, ಅದರಿಂದ ಆ ನೈರ್ಗುಣ್ಯ ಮತ ಇದೆಯಲ್ಲ ಅದಕ್ಕೆ ಯಾವುದು ಮೂಲ ಇಲ್ಲ ಅಂತಾಯಿತು. ಯಾಕೆ ಗೋವಿಂದ ರಹಿತಾಗಮ ಅಂತ ಹೇಳಿದ ಮೇಲೆ ಭಗವಂತನ ವಿಷಯವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂಥದ್ದು ಅಂತ ಹೇಳಿದ್ರಿಂದ ಮತ ಎಂಬತಕ್ಕಂಥದ್ದು ಯಾವುದನ್ನು ಅವಲಂಬಿಸಿಕೊಂಡು ಹೊರಟಿರಬೇಕು? ಶ್ರುತಿಯನ್ನು ಅವಲಂಬಿಸಿಕೊಂಡು ಹೊರಟಿರಬೇಕು. ಇದಕ್ಕೆ ಶ್ರುತಿ ಇಲ್ಲ ಅಂತಾಯಿತು. ಗೋವಿಂದ ರಹಿತಾಗಮ ಅಂತ ಹೇಳಿದ ಮೇಲೆ ಗೋವಿಂದನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂಥದ್ದು ಕುಪಥ ಅಂತ ಹೇಳಿದ ಮೇಲೆ ಆ ನಿರ್ಗುಣತ್ವಕ್ಕೆ ಶ್ರುತಿ ಎಂಬತಕ್ಕಂಥದ್ದು ಮೂಲ ಅಲ್ಲ ಅಂತಾಯಿತು. ಅಂದರೆ ನಿರ್ಮೂಲತ್ವ, ಅದಕ್ಕೆ ಆಧಾರಭೂತವಾದದ್ದು ಇಲ್ಲ ಅಂತಾಯಿತು. ಆಮೇಲೆ ಕುಮತಸ್ಯ ಅರ್ಥ ಅಸಾಧಕತ್ವಾತ್, ಅದರಿಂದ ಯಾವುದು ಕುಮತ ಇದೆಯೋ ಅದು ಯಾವ ಪ್ರಮೇಯವನ್ನು ಸಾಧಿಸಿ ಕೊಡೋದಿಲ್ಲ. ನಿರ್ಮೂಲವಾಯಿತು. ನಿರ್ಮೂಲ ಆದಮೇಲೆ ಅಂತಹ ಕುಮತ ಅದು ಯಾವುದಾದ್ರೂ ಒಂದು ಪ್ರಮೇಯವನ್ನು ಸಾಧಿಸಿಕೊಡುತ್ತಾ? ಇಲ್ಲವೇ ಇಲ್ಲ. ಯಾವ ವಿಷಯವನ್ನು ಕೂಡ ಸಾಧಿಸಿಕೊಡೋದಿಲ್ಲ ಅಂತ. ಆಮೇಲೆ ಅವೈಷ್ಣವ ಪುರಾಣಾನಾಂ, ಯಾವುದದು? ಶೈವ ಬ್ರಾಹ್ಮ ಪುರಾಣಾನಾಂ, ಅವೈಷ್ಣವ ಪುರಾಣಗಳು. ಬ್ರಹ್ಮನನ್ನು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಪುರಾಣ ಬ್ರಾಹ್ಮ ಪುರಾಣ, ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಶಿವಪುರಾಣ, ಇದು ಕೂಡ ಕುಪಥ ಅಂತಾಯಿತು. ಅದು ಎಲ್ಲವನ್ನೂ ಹಾಗೆ ಮಾಡಬೇಕು ಅಂತಲ್ಲ. ಯಾಕೆ ವೇದವ್ಯಾಸದೇವರೇ ಪುರಾಣಗಳನ್ನು ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಮಾಡಿದ್ದಾರೆ. ಅದರಿಂದಾಗಿ ಸಾತ್ವಿಕ ಪುರಾಣಗಳಲ್ಲಿ ಏನಾದರೂ ನಿಮಗೆ ಇಂತಹ ವಾಕ್ಯಗಳು ಬಂದರೆ ಅದನ್ನು ನಾವೇನೇನು ತಿಳ್ಕೊಳ್ಬೇಕು? ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಖ್ಯ ಭಾಷೆ ಅಂತ ತಿಳಿಬೇಕು. ಯಾವುದು ರಾಜಸ ಪುರಾಣ ತಾಮಸ ಪುರಾಣ ಅಂತಲೇ ಹೇಳಿದ್ದಾರೋ ಅಲ್ಲಿ ಅದು ಇತರರ ಮಾತಾದ ಅಭಿಪ್ರಾಯವನ್ನೇ ತಿಳಿಸ್ಲಿಕ್ಕೆ ಹೊರಟಿರೋದು. ದರ್ಶನ ಭಾಷೆಯಲ್ಲಿ ಹೇಳಿದ್ದದು, ದರ್ಶನ ಭಾಷೆಯಲ್ಲೇ ಹೇಳಿದ್ದದು, ಅದನ್ನು ಪೂರ್ವಪಕ್ಷ ಅಂತ ಇಟ್ಕೊಳ್ಬೇಕು. ಹಾಂ, ಅದನ್ನು ಪ್ರಮಾಣ ಅಂತ ಇಟ್ಕೊಳ್ಬೇಕು. ಹಾಂ, ಹೇಳ್ತಾರೆ. ಅಂದರೆ ಸ್ಕಾಂದ ಪುರಾಣದಲ್ಲಿ ಕೆಲವೊಂದು ಗ್ರಾಹ್ಯವಾದ ಅಂಶವೂ ಇದೆ, ಆದರೆ ಇತರ ದೇವತೆಗಳ ಮಹತ್ವವನ್ನು ಹೇಳ್ತಕ್ಕಂಥದ್ದು ಇದೆ. ಹಾಗಾದರೆ ಅದರಲ್ಲಿ ಇತರ ದೇವತೆಗಳ ಮಹತ್ವ ಅದು ದರ್ಶನ ಭಾಷೆಯಿಂದ ಹೇಳಿತ್ತು. ದರ್ಶನಕಾರರು ಹೀಗೆ ಹೇಳ್ತಾರೆ ಅಂತ ಹೇಳಿತ್ತು. ಯಾವುದು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಅಲ್ಲೇ ಹೇಳಿದಾರೋ ಅದು ಸಮಾಧಿ ಭಾಷೆಯಲ್ಲಿ ಹೇಳಿತ್ತು. ಅಲ್ಲಿಯೂ ಕೂಡ ಸಮಾಧ ಭಾಷೆ ದರ್ಶನ ಭಾಷೆ ಇದ್ದೇ ಇದೆ. ದರ್ಶನ ಭಾಷೆಯಲ್ಲಿ ಹೇಳಿದ್ದನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಬಾರ್ದು. ಅಲ್ಲಿ ಸಮಾಧಿ ಭಾಷೆಯಲ್ಲಿ ಹೇಳಿದ್ದನ್ನು ಪ್ರಮಾಣ ಅಂತ ಸ್ವೀಕಾರ. ಯಾವುದು? ಹಾಂ, ಅದೆಲ್ಲ ದರ್ಶನ ಭಾಷೆಯಲ್ಲಿ ಹೇಳಿದ್ದು ಅಂತ ಹೇಳ್ಬೋದು. ಹಾಂ, ಇತರರು ಮಾಡಿದ್ದಲ್ಲ, ಅವರು ಆ ದರ್ಶನವನ್ನು ಇಟ್ಕೊಂಡೇ ಹೊರಟಿರೋದಲ್ವ. ಆ ದರ್ಶನ ಪ್ರವರ್ತಕರಾಗಿದ್ದಾರೆ, ಅನುಯಾಯಿಗಳಾಗಿದ್ದಾರೆ. ಅದರಿಂದ ಅದನ್ನು ನಾವು ಬೇರೆ ಪೂರ್ವಪಕ್ಷ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಂ ಹಾಂ, ನೈರ್ಗುಣ್ಯ. ನೈರ್ಗುಣ್ಯ ಮತ ಅಂದರೆ ಬ್ರಹ್ಮನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಮತ, ಮಾಯಾವಾದ ಮತ. ಯಾವುದಕ್ಕೆ? ಹೌದು. ಹಾಂ, ಹೌದು, ಮಾಡಿದ್ದಾರೆ. ಅದರಿಂದ ಅದೆಲ್ಲ ದರ್ಶನ ಭಾಷೆಯಲ್ಲಿ ಹೇಳಿದ್ದು ಕಾಣಿಸುತ್ತೆ. ನಾವು ಅದನ್ನು ಪೂರ್ವಪಕ್ಷ ಅಂತ ಇಟ್ಕೊಳ್ಬೇಕು. ದರ್ಶನಕಾರರು ಈ ರೀತಿ ಹೇಳ್ತಾರೆ ಅಂತ ನಾವು ಇಟ್ಕೊಳ್ತೀವಿ. ಅನುವಾದ ಅಷ್ಟೇ, ಅದು ಪ್ರಮಾಣ ಅಲ್ಲ. ನೀವು ಹೀಗೆ ಹೇಳಿದ್ರಿ ಅಂತ ನನ್ನ ಅಭಿಪ್ರಾಯ ಅಲ್ಲ. ನೀವು ಹೀಗೆ ಹೇಳ್ತೀರಾ, ಹಾಗೆ ಈ ಶೈವ ಮತರು ಹೀಗೆ ಹೇಳ್ತಾರೆ ಅನ್ನೋದನ್ನು ಹೇಳಿದ್ದಾರೆ ವೇದವ್ಯಾಸ.
ಅವೈಷ್ಣವ ಮತಸ್ಯ, ಅದಕ್ಕೆ ಪಾಶುಪತಾದಿ ಮತಸ್ಯ. ಅವೈಷ್ಣವ ಮತ ಯಾವುದು? ಶಿವನನ್ನು ಸರ್ವೋತ್ತಮ ಎಂಬುದಾಗಿ ಹೇಳ್ತಕ್ಕಂಥ ಮತ. ಅದ್ಯಾವುದು? ಪಾಶುಪತಾದಿ ಮತಗಳು. ಪಾಶುಪತ, ಗಾಣಪತ, ಸ್ಕಾಂದ ಎಲ್ಲ ಮತವು ಕೂಡ ಶಕ್ತಿ ಅಲ್ಲ, ಮತ ಇದು ಪುರಾಣ ಅಲ್ಲ. ಪುರಾಣಗಳು ಶೈವ ಬ್ರಾಹ್ಮಾದಿ ಪುರಾಣಗಳು ಅವೈಷ್ಣವ ಪುರಾಣ ಅಂತ ಹೇಳಿದ್ದು. ಮತಗಳು ಪಾಶುಪತಾದಿ ಮತ, ಅದು ಅವೈಷ್ಣವ ಮತ. ಇಲ್ಲಿ ಹೇಳಿದ್ದನ್ನು ಸ್ವೀಕಾರ ಮಾಡಬಾರ್ದು. ಅವೈಷ್ಣವ ಶ್ರುತೀನಾಂ, ಅದಕ್ಕೇನರ್ಥ? ರುದ್ರಾದಿ ವಿಷಯತ್ವೇನ ತೈಹಿ ಅಂಗೀಕೃತ ಶ್ರುತೀನಾಂ. ಅವರು ಈ ವೇದ ರುದ್ರನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅದು ಅವೈಷ್ಣವ ಶ್ರುತಿ. ಆ ಶ್ರುತಿ ವಾಸ್ತವಿಕವಾಗಿ ಪ್ರಮಾಣವೇ. ರುದ್ರ ಪರವಾಗಿ ಏನು ಅರ್ಥ ಮಾಡ್ತಾ ಇದ್ದಾರಲ್ಲ, ಅದು ಕುಪಥ. ಅದನ್ನು ವಿಷ್ಣು ಪರವಾಗಿ ಅರ್ಥ ಮಾಡಬೇಕು. ಆ ಶ್ರುತಿ ಎಂಬತಕ್ಕಂಥದ್ದು ಪ್ರಮಾಣವೇ ಆಗಿರುತ್ತೆ. ಶ್ರುತಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವುದು? ಹೌದು ಹೌದು. ಅಥಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು. ಯಾರಿಗೆ ದೋಷ ಇಲ್ಲ? ರುದ್ರದೇವರಿಗೆ ದೋಷ ಇಲ್ಲ. ರುದ್ರದೇವರು ಪರಮಾತ್ಮನ ಆದೇಶದಿಂದ ಮಾಡಿದ್ದು. ಪರಮಾತ್ಮ ರುದ್ರದೇವರಿಗೆ ಆದೇಶ ಮಾಡ್ದ, ಇದನ್ನು ಮಾಡು ಅಂತ. ಪರಮಾತ್ಮನ ಆದೇಶದಿಂದ ಏನು ಮಾಡಿದರೂ ಕೂಡ ಅದು ಒಳ್ಳೆಯ ಕೆಲಸವೇ, ಅದು ಪುಣ್ಯಕಾರಕವೇ. ಸುಳ್ಳು ಹೇಳಿದರು ಧರ್ಮರಾಜನಿಗೆ ಸುಳ್ಳು ಹೇಳು ಅಂತ. ಪರಮಾತ್ಮ ಹೇಳಿದಂತಹ ಕೆಲಸ ಏನು ಮಾಡಿದರೂ ಕೂಡ ಅದು ಪುಣ್ಯಕಾರಕವೇ. ಅದು ಸುಳ್ಳೋ ಸತ್ಯವೋ ಇನ್ನೊಬ್ಬರ ಸಂಹಾರವೋ ಏನೇ ಆಗಿರ್ಬೋದು, ಭಗವಂತ ಹೇಳಿದ್ದನ್ನು ಮಾಡ್ತೇವೆ ಅಂತಂದರೆ ಅದು ಪಾಪಕಾರಕ ಅಲ್ಲ. ಭಗವಂತ ಬೇಡ ಅಂದಿದ್ದನ್ನು ಮಾಡ್ತೇವೆ ಅಂತಂದರೆ ಅದಕ್ಕೆ ಅವನು ಸ್ವತಂತ್ರ, ಅವನು ಸರ್ವನಿಯಾಮಕ ಅಂತ ಹೇಳ್ತಕ್ಕಂಥದ್ದು. ಪುಣ್ಯ ಪಾಪಗಳಿಗೆ ನಿಯಾಮಕ ಅವನೇ. ಹಂಗಿರ್ಬೇಕಾದ್ರೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ನಾವು ನಿರ್ಧಾರ ಮಾಡೋದಲ್ಲ, ಅವನ ಅಧೀನದಲ್ಲಿದೆ ಅದು. ಅದನ್ನು ಅವನು ಅದನ್ನು ಪುಣ್ಯ ಅಂತ ಮಾಡ್ತಾರೆ, ಅದನ್ನು ಪಾಪ ಅಂತ ಅವನು ಮಾಡ್ತಾನೆ. ಅದು ಬಿಟ್ಟು ನಮ್ಮ ದೃಷ್ಟಿಗೆ ಅದು ಪಾಪವಾಗಿ ಕಂಡಿದೆ ಅಂತಂದರೆ ಅದು ಪಾಪ ಆಗಲ್ಲ. ಅದೇ ಶಾಸ್ತ್ರದಲ್ಲಿ ಅದು ಹೇಳಿದ್ದನ್ನು ಮಾಡ್ತಾ ಇದ್ದೇವೆ ಅಂತಂದರೆ ದೇವರ ಸಮ್ಮತಿ ಇದೆ ಅಂತ ಅರ್ಥ. ಶಾಸ್ತ್ರದಲ್ಲಿ ಬೇಡ ಅಂತ ಹೇಳಿದ್ದನ್ನು ಮಾಡ್ತಾ ಇದ್ದೇವೆ ಅಂದರೆ ದೇವರ ಸಮ್ಮತಿ ಇಲ್ಲ ಅಂತ ಅರ್ಥ. ದೇವರು ನಮಗೆ ನೇರವಾಗಿ ಬಂದು ಹೇಳಿಲ್ಲ, ದೇವರು ಶಾಸ್ತ್ರಗಳ ಮೂಲಕ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಿದ್ರೆ ಸಮ್ಮತಿ. ಹೌದು ಹೌದು. ಅದಕ್ಕೆ ಹೇಳಿದ್ದು, ಅದಕ್ಕೆ ಕೃಷ್ಣ ಏನು ಹೇಳಿದಾನೋ ಅದನ್ನು ಮಾಡಬೇಕು ಅಂತ. ಧರ್ಮರಾಜನಿಗೆ ಹೇಳ್ದ ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ. ಅದು ಧರ್ಮ. ಅದು ಕೃಷ್ಣ ಹೇಳಿದ್ದು ಧರ್ಮ. ಅದನ್ನು ಏನು ಹೇಳಿದ್ರು ಅದು ಭಗವಂತ ಹೇಳಿದ್ದು ಧರ್ಮ. ಅದು ಅದು ಸ್ವಾತಂತ್ರ್ಯ ಇಲ್ಲ ಅಂದರೂ ಕೂಡ ನಮಗೆ ಈ ಜಡ ಪದಾರ್ಥದಂತೆ ಅಲ್ಲ, ಇದಕ್ಕೇನು ಗೊತ್ತಾಗಲ್ಲ. ಸ್ವಾತಂತ್ರ್ಯ ಇಲ್ಲ, ನಮಗೆ ಪರಾಧೀನವಾದಂತಹ ಜ್ಞಾನ ಇಚ್ಛಾ ಇದೆ. ನಮ್ಮದೇ ಜ್ಞಾನ ಇಚ್ಛಾ ಪ್ರಯತ್ನ ಇದರಲ್ಲಿ ಇಲ್ಲ, ನಮ್ಮಲ್ಲಿದೆ. ನಮಗೆ ಗೊತ್ತಾಗುತ್ತೆ. ಭಗವಂತನ ಅನುಗ್ರಹದಿಂದಲೇ ಅವನ ನಿಯಮನಕ್ಕೆ ಒಳಪಟ್ಟೇನೆ ನಮಗೆ ತಿಳಿಲಿಕ್ಕೆ ತಿಳ್ಕೊಳ್ತೇವೆ ನಾವು. ಅದರಿಂದ ಜೀವ ಅಸ್ವತಂತ್ರ ಕರ್ತೃ, ಜೀವ ಕರ್ತೃ ಅಸ್ವತಂತ್ರ ಕರ್ತೃ. ಅಷ್ಟೇ ಹೊರತು ಜೀವನಕ್ಕೆ ಕರ್ತೃತ್ವ ಇಲ್ಲ, ಇದಕ್ಕೆ ಕರ್ತೃತ್ವ ಇಲ್ಲ. ಇದಕ್ಕೆ ಏನು ಮಾಡಬೇಕು ಏನು ತಿಳಿಬೇಕು ಏನೂ ಗೊತ್ತಿಲ್ಲ. ಜೀವನಿಗೆ ಹಾಗಲ್ಲ, ಭಗವದ್ ಅಧೀನವಾದಂತಹ ಕರ್ತೃತ್ವ ಜೀವನಿಗಿದೆ. ಸ್ವತಂತ್ರವಾದ ಕರ್ತೃತ್ವ ಇಲ್ಲ. ಕರ್ತೃತ್ವ ಇದೆ ಜೀವನಕ್ಕೆ. ಕರ್ತೃತ್ವ ಎರಡು ವಿಧ, ಒಂದು ಸ್ವತಂತ್ರ ಕರ್ತೃತ್ವ, ಇನ್ನೊಂದು ಅಸ್ವತಂತ್ರ ಕರ್ತೃತ್ವ. ಅದೇ ಹೇಳಿದ್ದು, ನಮ್ಮಲ್ಲಿ ಒಂದು ಕರ್ತೃತ್ವ ಇದೆಯಲ್ಲ, ಅಸ್ವತಂತ್ರವಾದದ್ದಾದರೂ ಇದೆಯಲ್ಲ, ಇದರಲ್ಲಿಲ್ಲ. ಅದರಿಂದಾಗಿ ನಾವೇನು ಮಾಡಬೇಕು ಏನು ಮಾಡಬಾರ್ದು ಭಗವದ್ ಅಧೀನವಾಗಿ ನಾವು ತಿಳ್ಕೊಳ್ಳಿಕ್ಕೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ನಾವು ತಿಳ್ಕೊಳ್ಳೋದು ಭಗವಂತನ ಅಧೀನದಲ್ಲಿದ್ದೇ ತಿಳ್ಕೊಳ್ಳೋದು.
ಸ್ವತಃ ತಿಳ್ಕೊಂಡೆ ಅಂತ ಅರ್ಥ ಮಾಡಬಾರ್ದು. ಭಗವದ್ ಅಧೀನವಾಗಿ ತಿಳ್ಕೊಳ್ತೇವೆ ಅಂದರೆ ತಿಳ್ಕೊಳ್ಳುವಂಥ ಶಕ್ತಿ, ಮಾಡುವಂಥ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದರಿಂದಾಗಿ ನಾವು ಮಾಡಬೇಕು. ಏನು ಸ್ವೀಕಾರ ಮಾಡಿದ್ದಾರೆ? ಹೌದು ಹೌದು. ಏನಾಯಿತು? ಹಾಂ, ಅರ್ಜುನ ಹಾಗೇನಿಲ್ಲ. ನಿಮಗೆ ಈ ಪಾಠ ಬೇಕಾಯಿತು. ಯಾಕೆ ಬೇಕಾಯಿತು ಅಂತಂದರೆ ನಮಗೆ ಓದಿದ್ರೆ ಅರ್ಥ ಆಗಲಿಲ್ಲ, ಅದಕ್ಕೆ ಬೇಕಾಯಿತು ಅಲ್ವಾ? ಅರ್ಜುನನಿಗೆ ಸ್ವತಃ ಬುದ್ಧಿ ಇರಲಿಲ್ಲ, ಬಂತು. ಆದ್ದರಿಂದ ಅವನಿಗೆ ಉಪದೇಶದ ಅವಶ್ಯಕತೆ ಬಂತು. ಭೀಮಸೇನ ದೇವರಿಗೆ ಆ ಡೌಟೇ ಬರಲಿಲ್ಲ, ಆದ್ದರಿಂದಾಗಿ ಉಪದೇಶ ಬೇಕಾಗಲಿಲ್ಲ. ಉಪದೇಶ ಯಾವಾಗ ಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನದ ಕೊರತೆ ಇದೆ, ಕಡಿಮೆ ಇದೆ, ಆವಾಗ ಉಪದೇಶ ಬೇಕಾಗುತ್ತೆ. ಹಾಗಾದರೆ ಇದೇ ಗೊತ್ತಾಯಿತು. ಭೀಮಸೇನನಿಗೆ ಕೃಷ್ಣ ಉಪದೇಶ ಮಾಡದೇನೆ ಯುದ್ಧ ಮಾಡಬೇಕು ಅಂತ ತೋರ್ತು. ಕೃಷ್ಣನ ಉಪದೇಶ ಇಲ್ಲದೇನೆ ಅರ್ಜುನನಿಗೆ ಯುದ್ಧ ಮಾಡಬೇಕು ಅಂತ ತೋರಲಿಲ್ಲ. ಹಾಗಾದರೆ ಕರ್ತವ್ಯ ಮಾಡಬೇಕು ಅಂತ ಭೀಮನಿಗೆ ಸಂದೇಹ ಬರಲಿಲ್ಲ, ಕರ್ತವ್ಯ ಮಾಡಬೇಕೋ ಬೇಡೋ ಅಂತ ಸಂದೇಹ ಬಂತು. ಅದರಿಂದಾಗಿ ಉಪದೇಶ ಮಾಡ್ದ. ಹಾಗಾದರೆ ಅದರಲ್ಲಿ ಜ್ಞಾನದಲ್ಲಿ ಆಧಿಕ್ಯ ಯಾರಲ್ಲಿದೆ? ಭೀಮಸೇನದಲ್ಲಿ ಉಪದೇಶ ಇಲ್ಲದೇನೇ ಇದೆ, ಇವನಿಗೆ ಉಪದೇಶದಿಂದ ಬಂತು. ಹಾಗಾದರೆ ಯಾರು ಬ್ರಿಲಿಯಂಟ್ ಆಯಿತು? ಅಷ್ಟೇ. ಇದೆ ಅದು ಸರಿ. ಅಂದರೆ ಅರ್ಜುನನಿಗೆ ಅದರ ಅವಶ್ಯಕತೆ ಬಂತು. ಉಪದೇಶ ಮಾಡ್ದ ಅಂದ ಮಾತ್ರಕ್ಕೆ ಅರ್ಜುನ ದೊಡ್ಡವನು ಆಗಬೇಕು ಅಂತಿಲ್ಲ. ಭಗವಂತನಿಂದ ಉಪದೇಶ ಪಡೆಯುವಂಥ ಉತ್ತಮ ಯೋಗ್ಯತೆ ಇದೆ. ಭೀಮಸೇನ ದೇವರಲ್ಲಿ ಆ ಉಪದೇಶ ಬೇಕು ಅಂತ ಅದರ ಅವಶ್ಯಕತೆ ಬರಲಿಲ್ಲ, ಸ್ವತಃ ನಾಲೆಡ್ಜ್ ಇತ್ತು. ಹರೇರ್ಭಿನ್ನತ್ವ ಪೂಜ್ಯತ್ವ ಸ್ವಾಮಿತ್ವ ಪ್ರತಿಪಾದಿಕಾ ನಿಷ್ಕಂಟಕ ಮಾಧ್ವಶುದ್ಧ ಪದ್ಧತಿಶ್ಚೇತಿ ಸಿದ್ಧ್ಯತಿ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅಂದ್ರೇನು, ಅವರ ಪದ್ಧತಿ ಮಾರ್ಗ ಅಂದ್ರೇನು ಅಂತಂದರೆ ಪರಮಾತ್ಮನಲ್ಲಿ ಭಿನ್ನತ್ವ ಇದೆ, ಜೀವರಿಂದ ಭಿನ್ನತ್ವ ಪರಮಾತ್ಮನಲ್ಲಿದೆ. ಪೂಜ್ಯತ್ವ, ಪರಮಾತ್ಮನಲ್ಲಿ ಪೂಜ್ಯತ್ವ ಇದೆ. ಪೂಜಕ ಜೀವ, ಪೂಜ್ಯನಾದವನು ಪರಮಾತ್ಮ, ಪರಮಾತ್ಮನಲ್ಲಿ ಪೂಜ್ಯತ್ವ ಇದೆ. ಸ್ವಾಮಿತ್ವ, ಪರಮಾತ್ಮ ನಿಯಾಮಕನಾಗಿದ್ದಾನೆ. ನಿಯಮ್ಯ ಜೀವ, ಪರಮಾತ್ಮನಲ್ಲಿ ನಿಯಾಮಕತ್ವ, ಸ್ವಾಮಿತ್ವ ಎಂಬತಕ್ಕಂಥದ್ದಿದೆ. ಇದೆಲ್ಲವನ್ನೂ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಯಾವುದು? ಮಾಧ್ವ ಶುದ್ಧ ಪದ್ಧತಿ ಅಂತ. ಮಧ್ವಾಚಾರ್ಯರ ಶುದ್ಧವಾಗಿರ್ತಕ್ಕಂತಹ ಈ ಒಂದು ಮಾರ್ಗ, ಅದು ಕುಪಥ, ಇದು ಸುಪಥ ಅಂತ. ಆದ್ದರಿಂದ ಇದು ಒಳ್ಳೆಯ ಮಾರ್ಗ ಎಂಬತಕ್ಕಂಥದ್ದೆಂಬುದಾಗಿ ನಿಷ್ಕಂಟಕ ಸಿದ್ಧ್ಯತೆ. ಇದರಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ದೋಷ ಇಲ್ಲ ಎಂಬತಕ್ಕಂಥದ್ದು. ಯಾಕೆ ಗೋವಿಂದ ರಹಿತಾಗಮ ಆಗಲಿಲ್ಲ. ಇದು ಆಚಾರ್ಯರ ಸಿದ್ಧಾಂತ ಗೋವಿಂದನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಇದು ಕುಪಥ ಅಲ್ಲ. ಕುಪಥ ಅಲ್ಲ ಅಂತಂದರೆ ನಿಷ್ಕಂಟಕ ಪದ್ಧತಿ ಅಂತ, ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲದೆ ಇರತಕ್ಕಂತಹ ಮಾರ್ಗ, ಮೋಕ್ಷಕ್ಕೆ ಹೋಗಲಿಕ್ಕೆ ಇದು ಚತುಷ್ಪಥ, ಒಳ್ಳೆ ಹೈವೇ ಅಂತ ಹೇಳದಂತೆ ಆಯಿತು. ಈ ಮಾರ್ಗದಲ್ಲಿ ಹೋದ್ರೇ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಬಹುದು. ನಾವು ಪೂಜಕರು, ಪೂಜೆ ಮಾಡುವವರು. ಹಾಂ ಹಾಂ, ಪೂಜಿಸುವವನು ಪೂಜ್ಯ, ಹಾಂ, ಪೂಜಿಸಲ್ಪಡುವವನು, ಹಾಂ, ಪೂಜ್ಯ ಪೂಜಕ. ಹರೇಹೇ, ಪರಮಾತ್ಮನಿಗೆ ಭಿನ್ನತ್ವ ಪೂಜ್ಯತ್ವ ಸ್ವಾಮಿತ್ವ ಪ್ರತಿಪಾದಿಕ, ಭೇದವನ್ನು ಪೂಜ್ಯತ್ವವನ್ನು ನಿಯಾಮಕತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮಾಧ್ವ ಶುದ್ಧ ಪದ್ಧತಿಶ್ಚ, ಮಧ್ವಾಚಾರ್ಯರ ಶುದ್ಧವಾಗಿರ್ತಕ್ಕಂತಹ ಮಾರ್ಗವು ನಿಷ್ಕಂಟಕ, ದೋಷರಹಿತವಾದದ್ದು. ಇತಿ, ಈ ರೀತಿಯಲ್ಲಿ ಸಿದ್ಧ್ಯತಿ, ಸಿದ್ಧವಾಗುತ್ತದೆ. ಹರೇಹೇ, ಪರಮಾತ್ಮನಿಗೆ ಭಿನ್ನತ್ವ ಪೂಜ್ಯತ್ವ ಸ್ವಾಮಿತ್ವ ಪ್ರತಿಪಾದಿಕ, ಬೇರೆಯಾಗಿದ್ದಾನೆ,
ಪೂಜಿಸಲ್ಪಡುವವನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಎಂಬುದಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಮಾಧ್ವಶುದ್ಧ ಪದ್ಧತಿ, ಮಧ್ವಾಚಾರ್ಯರಿಂದ ಪ್ರತಿಪಾದಿತವಾಗಿರತಕ್ಕಂತಹ ದೋಷರಹಿತ ಶುದ್ಧವಾದ ಮಾರ್ಗವು ನಿಷ್ಕಂಟಕ, ದೋಷರಹಿತವಾದದ್ದು ಇತಿ, ಈ ರೀತಿಯಲ್ಲಿ ಸಿದ್ಧವಾಗುತ್ತದೆ. ಪೂಜ್ಯತ ಇತ್ಯುಕ್ತ್ಯ ಹರೇಃ ಪೂಜ್ಯತ್ವಸ್ಯ ಪೂಜಕಭಾವ ಉಪಯುಕ್ತಭೇದಸ್ಯ ಪೂಜ್ಯತ್ವಪ್ರಯೋಜಕ ಸ್ವಾಮಿತ್ವಸ್ಯ ಚ ಲಾಭಾತ್ ಸಿದ್ಧಂ ಅರ್ಥಮಾಹ ಹರೇರಿತಿ ಅಂತ. ಹಿಂದೆ ಮಹಾಭಾರತದ ವಾಕ್ಯದಲ್ಲಿ ಯತ್ರ ಸಂಪೂಜ್ಯತೆ ಹರಿಹಿ ಅಂತ ವಾಕ್ಯ ಇದೆ. ಸಂಪೂಜ್ಯತೆ ಅಂತ ಹೇಳಿದ್ರಿಂದ ಏನು ಹೇಳಿದಂತಾಯಿತು? ಪರಮಾತ್ಮ ಪೂಜಿಸಲ್ಪಡ್ತಾನೆ ಅಂತ ಹೇಳಿದೆ. ಪರಮಾತ್ಮ ಪೂಜಿಸಲ್ಪಡ್ತಾನೆ ಅಂತಂದರೆ ಅವಾಗ ಪೂಜೆ ಮಾಡುವವನಿಗೂ ಪೂಜಿಸುವವನಿಗೂ ಭೇದ ಇರಬೇಕು. ಅಂದರೆ ನಾವು ಪರಮಾತ್ಮನನ್ನು ಪೂಜೆ ಮಾಡ್ತೇವೆ ಅಂತಂದರೆ ಪೂಜೆ ಮಾಡುವ ನಾವು ಯಾರನ್ನು ಪೂಜೆ ಮಾಡ್ತೇವೆ? ಪರಮಾತ್ಮನ ಪೂಜೆ ಮಾಡ್ತೇವೆ. ಅಂದರೆ ಅವನಿಗೂ ನಮಗೂ ಭೇದ ಇದ್ದರೆ ನಾವು ಅವನನ್ನು ಪೂಜೆ ಮಾಡದಂತೆ ಆಗುತ್ತೆ. ಅದರಿಂದ ಪೂಜ್ಯ ಪೂಜಕ ಭಾವ ಉಪಯುಕ್ತ ಭೇದಸ್ಯ, ಪೂಜ್ಯ ಪೂಜಕ ಭಾವ ಇದೆ ಅಂತ ಹೇಳಬೇಕು. ಪೂಜ್ಯ ಪೂಜಕ ಭಾವ ಇದೆ ಅಂತ ಹೇಳಿದ್ರೆ ಭೇದ ಎಂಬತಕ್ಕಂಥದ್ದು ಇದೆ ಅಂತ ಆಯಿತು. ಆಮೇಲೆ ಪರಮಾತ್ಮನಲ್ಲಿ ಪೂಜ್ಯತ್ವ ಇದೆ, ಪೂಜಿಸಬೇಕಾದರೆ ಅವನಲ್ಲಿ ಪೂಜೆಗೆ ಯೋಗ್ಯವಾಗಿರ್ತಕ್ಕಂತಹ ಪೂಜ್ಯತ್ವ ಎಂಬತಕ್ಕಂಥದ್ದು ಇದೆ ಅಂತ. ಆ ಪೂಜ್ಯತ್ವ ಬರಲಿಕ್ಕೆ ಏನು ಕಾರಣ? ಯಾರನ್ನು ಪೂಜಿಸ್ತೇವೆ? ಯಾರು ನಮಗೆ ನಿಯಾಮಕರಾಗಿದ್ದಾರೋ, ನಮಗೆ ಪ್ರೇರಕರಾಗಿದ್ದಾರೋ ಅವರನ್ನು ಪೂಜಿಸ್ತೇವೆ. ಭಗವಂತ ಅವನು ನಮ್ಮನ್ನು ಪ್ರೇರಿಸುವವನು, ಹಾಗಾದರೆ ಸ್ವಾಮಿತ್ವ ಇದೆ. ಹಾಗಾದರೆ ಪರಮಾತ್ಮನಲ್ಲಿ ಪೂಜ್ಯತ್ವ ಇದೆ ಅಂತ ಹೇಳಿದ್ರಿಂದ ಪೂಜ್ಯ ಪೂಜಕ ಭಾವ ಬರಬೇಕು ಅಂತಾದರೆ ಬೇಕಾದ ಭೇದ, ಪೂಜ್ಯತ್ವ ಅಂತ ಇದೆ ಅಂತ ಹೇಳಿದ್ರು. ಆ ಪೂಜ್ಯತ್ವಕ್ಕೆ ಪ್ರಯೋಜಕವಾಗಿರ್ತಕ್ಕಂಥ ಸ್ವಾಮಿತ್ವ, ಇದೆಲ್ಲವೂ ಕೂಡ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಪೂಜ್ಯತೆ ಎಂಬುದಾಗಿ ಶಬ್ದ ಮಹಾಭಾರತದ ವಾಕ್ಯದಲ್ಲಿರೋದು. ಆ ಪೂಜ್ಯತೆ ಎಂಬತಕ್ಕಂತಹ ಶಬ್ದದಿಂದ ತಿಳಿಯಲ್ಪಡುವಂತಹ ಏನೇನೂ ಧರ್ಮಗಳಿದೆಯೋ ಅದನ್ನು ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದಾಗಿ ಆಚಾರ್ಯರ ಸಿದ್ಧಾಂತ ಎಂಬತಕ್ಕಂಥದ್ದು ದೋಷರಹಿತವಾದದ್ದು ಅಂತ ಸಿದ್ಧವಾಗುತ್ತೆ. ಸಮ್ಯಕ್ತ್ವಾರ್ಥೋಪಸರ್ಗೋಸೌ ಅಸಮ್ಯಕ್ತ್ವಂ ನಿಷೇಧತಿ ಸತ್ಯೋ ಭೂತೇನ ಭೇದಾದಿಃ ಅಸ್ತಂ ತತ್ ಸಮಪೂಜನಂ. ಅಲ್ಲಿ ಯತ್ರ ಸಂಪೂಜ್ಯತೆ ಹರಿಹಿ ಅಂತ ವಾಕ್ಯ ಇದೆ. ಬರೀ ಪೂಜ್ಯತೆ ಅಂತಿಲ್ಲ, ಸಂಪೂಜ್ಯತೆ ಅಂತ ಸಂ ಎಂಬತಕ್ಕಂಥ ಉಪಸರ್ಗವನ್ನು ಹಾಕಿದ್ದಾರೆ. ಹಾಗಾದರೆ ಚೆನ್ನಾಗಿ ಪೂಜಿಸಲ್ಪಡ್ತಾನೆ ಅಂತ ಅರ್ಥ. ಭಗವಂತನನ್ನು ಚೆನ್ನಾಗಿ ಅವರು ಪೂಜಿಸ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ಏನಾಯಿತು ಅಂತಂದರೆ ಅಸಮ್ಯಕ್ತ್ವಂ ನಿಷೇಧತಿ ಅಂತ. ಸಮ್ಯಕ್ತ್ವ ಇಲ್ಲ, ಸರಿಯಾಗಿ ಅಲ್ಲ ಅನ್ನೋದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಮ್ಮನ್ನು ಉಪಚಾರ ಮಾಡಿದ್ರು ಅಂತ ಹೇಳಿದ್ರೆ ಏನರ್ಥ? ಔಪಚಾರಿಕವಾಗಿ ಸುಮ್ಮನೆ ಬೇಕು ಅಂತ ಅವರು ನಮ್ಮನ್ನು ಆದರ ಮಾಡಿದ್ದಲ್ಲ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಯಾವುದು ಚೆನ್ನಾಗಿ ಅಲ್ಲವೋ ಅದನ್ನು ನಿಷೇಧ ಮಾಡದಂತೆ ಆಯಿತು. ಸಮ್ಯಕ್ ಅಂತ ಹೇಳಿದ್ರಿಂದ ಯಾವುದು ಚೆನ್ನಾಗಿ ಅಲ್ಲವೋ ಅದನ್ನು ನಿರಾಕರಣೆ ಮಾಡದಂತೆ ಆಯಿತು. ಅದರಿಂದ ಏನಾಯಿತು? ಸತ್ಯ ಭೂತೇನ ಭೇದಾದಿ. ಹಾಗಾದರೆ ಈ ಪೂಜಕ ಭಾವ ನಿಮಿತ್ತದಿಂದ ಏನು ಭೇದ ಇದೆಯಲ್ಲ ಅದೇನಾಯಿತು? ಅಂದರೆ ಚೆನ್ನಾಗಿ ಪರಮಾತ್ಮನನ್ನು ಪೂಜೆ ಮಾಡ್ತೇವೆ ಅಂತಂದರೆ ಅಲ್ಲಿ ಚೆನ್ನಾಗಿ ಅಲ್ಲ ಎಂಬತಕ್ಕಂಥದ್ದು ಇಲ್ಲ ಅಂತ ಆಯಿತು. ಚೆನ್ನಾಗಿ ಅಲ್ಲ ಅಂತ ಅನ್ನೋದು ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಇದು ಸತ್ಯ ಅಂತ ಆಯಿತು. ಯಾವುದನ್ನು ಮಾಡಿದ್ದಾರೋ ಪೂಜೆಯನ್ನು ಮಾಡ್ತಾ ಇದ್ದಾರಲ್ಲ ಅದು ಸತ್ಯ ಅಂತ ಆಯಿತು. ಅದರಿಂದಾಗಿ ಭಗವಂತನಲ್ಲಿ ಪೂಜ್ಯತ್ವ ಎಂಬತಕ್ಕಂಥದ್ದು ಸತ್ಯ, ಭೇದ ಎಂಬತಕ್ಕಂಥದ್ದು ಸತ್ಯ, ಸ್ವಾಮಿತ್ವ ಎಂಬತಕ್ಕಂಥದ್ದು ಸತ್ಯ. ಆದ್ದರಿಂದ ಏನಾಯಿತು ಅಂತಂದರೆ ಎಲ್ಲರೂ ಸಮಾನ ಅಂತ ಹೇಳ್ತಾರಲ್ಲ, ಅಥವಾ ತ್ರಿಮೂರ್ತಿಗಳು ಸಮಾನ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ. ಇದಕ್ಕೆ ಹೇಳ್ತಾರೆ ತತ್ ಸಮಪೂಜನಂ ಅಸ್ತಂ ಅಂತ. ಪರಮಾತ್ಮನನ್ನು ಇತರ ದೇವತೆಗಳಿಗೆ ಸಮಾನವಾಗಿ ಪೂಜಿಸಬೇಕು ಅಂತ ತ್ರಿಮೂರ್ತಿಗಳು ಸಮಾನ ಅಂತ ಹೇಳ್ತಾರಲ್ಲ, ಅದು ನಿರಾಕರಣೆ ಮಾಡದಂತೆ ಆಯಿತು. ಯಾಕೆ ಅಂತಂದರೆ
ಪರಮಾತ್ಮನನ್ನು ಏನು ಸರ್ವೋತ್ತಮ ಅಂತ ಪೂಜೆ ಮಾಡ್ತಾ ಇದ್ದಾರೆ ಅದು ಸಂಪೂಜ್ಯತೆ, ಚೆನ್ನಾಗಿ ಅದನ್ನು ಪೂಜಿಸ್ತಾ ಇದ್ದಾರೆ. ಚೆನ್ನಾಗಿ ಪೂಜಿಸ್ತಾ ಇದ್ದಾರೆ ಅಂತಂದರೆ ಅದರರ್ಥ ಏನು? ಚೆನ್ನಾಗಿ ಪೂಜಿಸೋದಿಲ್ಲ ಅಂತಂದರೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂತ ಅರ್ಥ. ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂತಂದರೆ ಏನರ್ಥ? ಅದು ಸುಳ್ಳು ಅಂತ ಅರ್ಥ. ಕಾಟಾಚಾರಕ್ಕೆ ಮಾಡಿರ್ತಾರಲ್ಲ ಅದೇನರ್ಥ? ಬರೀ ತೋರಿಕೆಗಷ್ಟೇ, ವಾಸ್ತವಿಕವಾಗಿ ಅಲ್ಲಿ ಗೌರವ ಇಲ್ಲ. ಮನೆಗೆ ಬಂದಿದ್ದರು, ಮನೆಗೆ ಬಂದ ಬನ್ನಿ ಅಂತ ಕರೆದ್ರು, ನಿನ್ನೆ ದಿವಸ ಜಗಳ ಆಡ್ಕೊಂಡು ಹೋಗಿದ್ರು. ಯಾಕಾರು ಬಂದು ಅಂತ ಮನೆಯಲ್ಲೇ ಮನಸ್ಸಲ್ಲಿ ಹೇಳ್ತಾ ಇರೋದು, ಆದರೆ ಬಾ ಅಂತ ಕರೀತಾರೆ ಅಲ್ವಾ? ಹಾಗಾದ್ರೆ ಬಾ ಅಂತ ಕರೆದ್ರು ಅಲ್ಲ. ಹಾಗಾದರೆ ಯಾರಲ್ಲಿ ನಮಗೆ ವಿಶ್ವಾಸ ಇರುತ್ತೋ ಅಂಥವ್ರು ಬಂದಾಗ ಏನು ಮಾಡ್ತೇವೆ ನಾವು? ಬನ್ನಿ ಬನ್ನಿ ಅಂತ ಅವ್ರನ್ನ ಆಧಾರ ಮಾಡ್ತೇವೆ. ಹಾಗಾದ್ರೆ ಎರಡೂ ಕಡೆಯಲ್ಲಿ ಬನ್ನಿ ಅಂತಿದೆ, ಆದರೆ ಒಂದು ಕಡೆಯಲ್ಲಿ ತೋರಿಕೆಗಷ್ಟೇ, ಅದು ಸುಳ್ಳು ಅಂತ ಆಯಿತು. ಚೆನ್ನಾಗಿ ನಾವು ಮಾಡ್ತೇವೆ ಅಂತಂದರೆ ಅವಾಗ ಅದು ಸತ್ಯ ಅಂತ ಆಗಿರುತ್ತೆ. ಹಾಗೆ ಪರಮಾತ್ಮನನ್ನು ಸಂಪೂಜ್ಯತೆ ಅಂತ ಹೇಳಿರೋದ್ರಿಂದ ಚೆನ್ನಾಗಿ ಪೂಜಿಸ್ತಾರೆ ಅಂತಂದರೆ ಅದು ತೋರಿಕೆಗೆ ಅಲ್ಲ ಅಂತ ಆಯಿತು. ತೋರಿಕೆಗೆ ಅಲ್ಲ ಅಂತಂದಮೇಲೆ ಅದು ಸತ್ಯ ಅಂತ ಅರ್ಥ ಆಯಿತು. ಹಾಗಾದರೆ ಪರಮಾತ್ಮ ರುದ್ರಾದಿಗಳಿಂದ ಸಮಾನನಾಗಿದ್ದಾನೆ ಎಂಬತಕ್ಕಂಥದ್ದು ಅದು ಸರಿಯಲ್ಲ ಎಂಬುದಾಗಿ ಪರಮಾತ್ಮನಿಗೆ ಸರ್ವೋತ್ತಮತ್ವ ಸಿದ್ಧವಾಗುತ್ತೆ. ಅಸೌ ಈ ಸಮ್ಯಕ್ತ್ವ ಅರ್ಥೋಪಸರ್ಗ, ಸಮ್ಯಕ್ತ್ವಾರ್ಥೋಪಸರ್ಗ, ಚೆನ್ನಾಗಿ ಎಂಬುದಾಗಿ ಅರ್ಥವನ್ನು ಕೊಡತಕ್ಕಂತಹ ಉಪಸರ್ಗವು ಅಸಮ್ಯಕ್ತ್ವಂ, ಚೆನ್ನಾಗಿ ಅಲ್ಲ ಎಂಬತಕ್ಕಂಥದ್ದನ್ನು ನಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ತೇನ, ಆದ್ದರಿಂದ ಭೇದಾದಿಹಿ, ಹಿಂದೆ ಹೇಳಿದ ಪೂಜ್ಯತ್ವಕ್ಕೆ ಪ್ರಯೋಜಕವಾಗಿರ್ತಕ್ಕಂಥ ಭೇದ, ಸ್ವಾಮಿತ್ವ ಮೊದಲಾದವು ಸತ್ಯ ಅಭೂತ್, ಅದು ಸತ್ಯವೇ ಆಗಿದೆ. ಆದ್ದರಿಂದ ತತ್ಸಮಪೂಜನಂ, ಪರಮಾತ್ಮನನ್ನು ರುದ್ರಾದಿಗಳಿಗೆ ಸಮಾನರು ಎಂಬುದಾಗಿ ಪೂಜೆ ಮಾಡ್ತಕ್ಕಂಥದ್ದು ಅಸ್ತಂ, ನಿರಾಕೃತವಾಯಿತು. ಅಸೌ ಈ ಯಾವ ಸಮ್ಯಕ್ತ್ವಾರ್ಥೋಪಸರ್ಗ, ಚೆನ್ನಾಗಿ ಎಂಬುದಾಗಿ ಅರ್ಥವನ್ನು ಕೊಡ್ತಕ್ಕಂಥ ಸಂ ಎಂಬತಕ್ಕಂತಹ ಉಪಸರ್ಗವು ಅಸಮ್ಯಕ್ತ್ವಂ, ಚೆನ್ನಾಗಿ ಅಲ್ಲ ಎಂಬತಕ್ಕಂಥದ್ದನ್ನು ನಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ತೇನ, ಆದ್ದರಿಂದ ಭೇದಾದಿಹಿ, ಪೂಜ್ಯತ್ವಕ್ಕೆ ಚೆನ್ನಾಗಿ ಪೂಜಿಸ್ತಾರೆ ಅಂತ ಹೇಳಿದ್ರಿಂದ ಆ ಪೂಜ್ಯತ್ವಕ್ಕೆ ಪ್ರಯೋಜಕವಾಗಿರ್ತಕ್ಕಂಥ ಭೇದ, ಸ್ವಾಮಿತ್ವಾದಿಗಳು ಸತ್ಯ ಅಭೂತ್, ಸತ್ಯವೇ ಆಯಿತು. ಆದ್ದರಿಂದ ತತ್ಸಮಪೂಜನಂ, ಪರಮಾತ್ಮನನ್ನು ರುದ್ರಾದಿಗಳಿಗೆ ಸಮಾನನಾಗಿದ್ದಾನೆ ಎಂಬುದಾಗಿ ಪೂಜಿಸ್ತಕ್ಕಂಥದ್ದು ಅಸ್ತಂ, ನಿರಾಕೃತವಾಯಿತು. ದರ್ಶನ ಭಾಷೆ ಯಾಕೆ ಅಂತಂದರೆ ಬ್ರಹ್ಮಣ ಪಿತರಂ ಒಂದೇ, ಶಂಕರಶ್ಚ ಪಿತಾಮಹಂ, ಶಂಕರಸ್ಯ ಪಿತಾಮಹಂ ಅಂತಿರೋದು. ಹಾಗೆ ಪರಮಾತ್ಮ ಏನು? ಬ್ರಹ್ಮದೇವರಿಗೆ ಅಪ್ಪ, ರುದ್ರದೇವರಿಗೆ ಎಲ್ಲಾದರೂ ಮೊಮ್ಮಗ, ತಂದೆ, ಅವರ ಅಪ್ಪ, ಮೂರು ಸಮ ಅಂತ ಹೇಳ್ತಾರ? ಇಲ್ಲ. ಹಾಗೆ ಹೇಳೋದು ದರ್ಶನ ಭಾಷೆ. ಅದೇ ಮೂರು ಜನರು ಕೂಡ ಸಂ ಎಂಬತಕ್ಕಂತಹ ಪದವನ್ನು ಹಾಕಿದ್ರಿಂದ, ಸಂ ಎಂಬತಕ್ಕಂತಹ ಉಪಸರ್ಗವನ್ನು ಹಾಕಿರೋದ್ರಿಂದಾಗಿ ತ್ರಿಮೂರ್ತಿಗಳಲ್ಲಿ ಸಾಮ್ಯ ಇದೆ ಅನ್ನೋದನ್ನು ನಿರಾಕರಣೆ ಮಾಡಿದ್ರು. ಪರಮಾತ್ಮ ಸರ್ವೋತ್ತಮತ್ವ ಆಗಬೇಕಲ್ಲ. ಮಹಾಭಾರತ ವಾಕ್ಯ ಅದು, ಯತ್ರ ಸಂಪೂಜ್ಯತೆ ಹರಿ ಎಂಬತಕ್ಕಂಥ ಮಹಾಭಾರತ ವಾಕ್ಯ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತು. ಹೆಂಗೆ ಹೇಳ್ತು? ಸಂ ಎಂಬತಕ್ಕಂಥ ಉಪಸರ್ಗದಿಂದ. ಸಂ ಎಂಬತಕ್ಕಂಥ ಉಪಸರ್ಗ ಏನು ಹೇಳುತ್ತೆ? ಚೆನ್ನಾಗಿ ಅಂತ ಅರ್ಥ. ಚೆನ್ನಾಗಿ ಅಂತಂದರೆ ಏನರ್ಥ? ಔಪಚಾರಿಕವಾಗಿ ಅಲ್ಲ ಅಂತ ಅರ್ಥ. ಔಪಚಾರಿಕವಾಗಿ ಅಲ್ಲ ಅಂದರೆ ಏನರ್ಥ? ಸತ್ಯ ಅಂತ ಅರ್ಥ. ಹಾಗಾದರೆ ಏನು ಪೂಜ್ಯ ಪೂಜಕ ಭಾವ ಇದೆ, ಆ ಪೂಜ್ಯ ಪೂಜಕ ಭಾವಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಭೇದ. ಅದೆಲ್ಲ ಏನಾಯಿತು? ಸತ್ಯ ಅಂತ ಆಯಿತು. ಹೌದು. ಸಂಪೂಜ್ಯತೆ ಅಂದರೆ ಪರಮಾತ್ಮ ಚೆನ್ನಾಗಿ ಪೂಜಿಸಲ್ಪಡ್ತಾನೆ ಅಂತ ಅರ್ಥ. ಪರಮಾತ್ಮ ಚೆನ್ನಾಗಿ ಪೂಜಿಸಲ್ಪಡ್ತಾನೆ ಅಂತಂದರೆ ಅದಕ್ಕೇನಾಯಿತು? ತ್ರಿಮೂರ್ತಿಗಳನ್ನು ಸಮಾನ ಅಂತ ಪೂಜೆ ಮಾಡಿದ್ರು ಕೂಡ ಪರಮಾತ್ಮನ ಪೂಜೆ ಆಯಿತೋ ಇಲ್ವೋ? ತ್ರಿಮೂರ್ತಿಗಳನ್ನು ಸಮಾನ ಅಂತ ಪೂಜೆ ಮಾಡಿದ್ರೆ ಪರಮಾತ್ಮನಿಗೆ ಒಂದು ಸ್ಥಾನ ಕೊಟ್ಟಂತಾಯ್ತೋ ಇಲ್ವೋ?
ಹಾಂ, ಅದಕ್ಕೆ ಹೇಳ್ತಾರೆ ಸಮಾನ ಅಂತ ಕೊಟ್ಟರೆ ಅದು ಸಂಪೂಜೆ ಆಗಲಿಲ್ಲ. ಹಾಂ, ಪರಮಾತ್ಮನಿಗೆ ಸಂಪೂಜೆ ಮಾಡಬೇಕು ಅಂತಂದರೆ ಅವನು ಇತರರಿಗಿಂತ ವಿಲಕ್ಷಣ ಉತ್ತಮ ಎಂಬುದಾಗಿ ಹೇಳಲೇಬೇಕು. ಹಾಂ, ಅದರಿಂದ ಅದನ್ನು ಎಂಬುದು ಉಪಸರ್ಗದಿಂದ ಹೇಳಿದೆ. ಹಾಂ, ಅದರಿಂದ ತ್ರಿಮೂರ್ತಿಗಳಲ್ಲಿ ಸಾಮ್ಯ ಇಲ್ಲ. ಹಾಂ, ಸಂಪೂಜ್ಯತೆ ಇತ್ಯತ್ರ ಇತ್ಯುಪಸರ್ಗಲಬ್ಧ ಅರ್ಥಮಾಹ. ಸಂಪೂಜ್ಯತೆ ಎಂಬಲ್ಲಿ ಯತ್ರ ಸಂಪೂಜ್ಯ ಏಷ ನಿಷ್ಕಂಟಕ ಪಂಥಾಃ ಯತ್ರ ಸಂಪೂಜ್ಯತೆ ಹರಿ ಎಂಬಲ್ಲಿ ಎಂಬುದಾಗಿ ಉಪಸರ್ಗ ಇದೆ. ಸಂಪೂಜ್ಯತೆ ಎಂಬಲ್ಲಿ ಆ ಉಪಸರ್ಗಕ್ಕೆ ಏನರ್ಥ ಅದನ್ನು ಹೇಳ್ತಾ ಇದ್ದಾರೆ. ಸಮ್ಯಕ್ತ್ವ ಇತಿ. ಹಾಂ, ಹಾಂ ಹಾಂ ಹಾಂ, ಯಾಕೆ ಹೇಳಬೇಕು? ಅದೇ, ಅದರಿಂದ ಒಂದು ವೈಶಿಷ್ಟ್ಯ ಸಿದ್ಧ ಆಗುತ್ತೆ. ತೇನ ಮಿಥ್ಯಾತ್ವರೂಪ ಅಸಮ್ಯಕ್ತ್ವ ನಿಷೇಧೇನ ಅಂತರ್ಥ. ಮಿಥ್ಯಾಭೂತವಾಗಿರ್ತಕ್ಕಂತಹ ಅಸಮ್ಯಕ್ತ್ವ, ಚೆನ್ನಾಗಿ ಅನ್ನೋದು ಔಪಚಾರಿಕ, ಉಪಚಾರಕ್ಕೆ ಮಾತ್ರ, ಅಂದರೆ ಮಿಥ್ಯಾ ಅಂತರ್ಥ. ಬನ್ನಿ ಅಂತ ಕರೆದ್ರು, ನಾನು ಉದಾಹರಣೆ ಕೊಟ್ಟನಲ್ಲ, ನಮಗಾಗದೇ ಇದ್ದವರು ಬಂದ್ಯಾರೆ, ಬನ್ನಿ ಅಂತ ಕರೆದದ್ದು, ಅದೇನದು ಮಿಥ್ಯಾಭೂತ. ಅದು ಹಾಂ, ಬನ್ನಿ ಅಂತ ಕರೆದಿದ್ದು ಬರಬೇಕು ಅಂತ ಅರ್ಥ ಅಲ್ಲ, ಮನೆಗೆ ಬಂದ್ಯಾರೆ ಅದರಿಂದಾಗಿ ಅಷ್ಟೇ. ಹಾಂ, ಆದ್ದರಿಂದ ಅದು ಮಿಥ್ಯಾಭೂತವಾದದ್ದು. ಆ ಮಿಥ್ಯಾಭೂತವಾಗಿರ್ತಕ್ಕಂತಹ ಅಸಮ್ಯಕ್ತ್ವ ಇದೆಯಲ್ಲ, ಅದನ್ನು ನಿರಾಕರಣೆ ಮಾಡಿದಂತೆ ಆಯಿತು. ಯಾವುದರಿಂದ? ಎಂಬತಕ್ಕಂಥ ಉಪಸರ್ಗದಿಂದ. ಹಾಂ ಹಾಂ, ಭೇದ ಪೂಜ್ಯತ್ವ ಸ್ವಾಮಿತ್ವಾದಿ ಸತ್ಯ ಅಭೂತ್. ಅದರಿಂದ ಏನಾಯಿತು? ಭೇದ, ಪೂಜ್ಯತ್ವ, ಸ್ವಾಮಿತ್ವ ಇದು ಭಗವಂತನಲ್ಲಿದೆ, ಇದೆಲ್ಲವೂ ಕೂಡ ಸತ್ಯ ಅಂತ ಆಯಿತು. ತಸ್ಯ ಹರೇಹೇ ರುದ್ರಾದಿ ಸಾಮ್ಯೇನ ಪೂಜನಂ ಅಸ್ತಂ ನಿರಾಕೃತಂ. ಪರಮಾತ್ಮನನ್ನು ರುದ್ರಾದಿಗಳಿಂದ ಸಮಾನವಾಗಿ ಪೂಜೆ ಮಾಡ್ತೇವೆ ಅಂತಂದರೆ ರುದ್ರಾದಿಗಳಿಂದ ಸಮಾನವಾಗಿ ಪೂಜಿಸ್ತಕ್ಕಂಥದ್ದು ನಿರಾಕರಣೆ ಮಾಡಿದಂತೆ ಆಯಿತು. ಹರೇರೇವ ಸಮ್ಯಕ್ ಪೂಜ್ಯತ್ವೋಕ್ತ್ಯ ತದಿತರೇಷಾಂ ಅತಾದೃಶ ಪೂಜಾ ವಿಷಯತ್ವ ಲಾಭಾತ್. ಪರಮಾತ್ಮನನ್ನೇ ಚೆನ್ನಾಗಿ ಪೂಜೆ ಮಾಡಬೇಕು ಅಂಥೇಳಿದ್ರಿಂದ ಇತರರನ್ನು ಅಷ್ಟು ಚೆನ್ನಾಗಿ ಪೂಜೆ ಮಾಡಬಾರ್ದು ಅಂತ ಆಯಿತು. ಪೂಜೆ ಮಾಡಬೇಕು, ಸಂಪೂಜ್ಯತೆ ಅಲ್ಲ. ಹಾಂ, ಹಾಗಾದ್ರೆ ಗೌರವ ಕೊಡಬೇಕು, ಚೆನ್ನಾಗಿ ಗೌರವ ಕೊಡಬೇಕು. ಹಾಂ, ಆದ್ದರಿಂದ ಪರಮಾತ್ಮನಂತೆ ಇವರ್ಯಾರು ಕೂಡ ಉತ್ತಮರಲ್ಲ ಅಂತ ಹೇಳದಂತೆ ಆಯಿತು. ಹಾಂ, ಅಂದರೆ ಹರೇರೇವ ಸಮ್ಯಕ್ ಪೂಜ್ಯತ್ವೋಕ್ತ್ಯ. ಪರಮಾತ್ಮನಿಗೆ ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ರಿಂದ ಪರಮಾತ್ಮನಿಗಿಂತ ಭಿನ್ನರಾದವರಿಗೆ ಅತಾದೃಶ ಪೂಜಾ ವಿಷಯತ್ವ, ಸಮ್ಯಕ್ಕಲ್ಲ ಪೂಜೆ ಮಾಡಬೇಕು ಅವರಿಗೆ, ಆದರೆ ಚೆನ್ನಾಗಿ ಪೂಜೆ ಮಾಡಬಾರ್ದು ಅಂತ ಹೇಳಿದಂತೆ ಆಯಿತು. ಆದ್ದರಿಂದ ಪರಮಾತ್ಮನಿಗೆ ಚೆನ್ನಾಗಿ ಪೂಜೆ ಮಾಡಬೇಕು, ಅವನು ಶ್ರೇಷ್ಠ ಅಂತ ಹೇಳಿದಂತೆ ಆಯಿತು. ಏತಾವಂತಮರ್ಥಂ ಏಕಮೇವ ಪದ್ಯಂ ವಕ್ತಿ ಇತ್ಯತಃ ಇತ್ಯುಕ್ತಂ. ಅದರಿಂದ ಇಷ್ಟೆಲ್ಲ ಅರ್ಥವನ್ನು ಕೂಡ ಒಂದೇ ಪದ್ಯ ಹೇಳ್ತಾ ಇದೆ. ಏಷ ನಿಷ್ಕಂಠಕಪ್ಪಂತಹ ಯತ್ರ ಸಂಪೂಜ್ಯತೆ ಹರಿಹಿ ಎಂಬತಕ್ಕಂಥ ಮಹಾಭಾರತದ ಒಂದು ಪದ್ಯವೇ ಎಲ್ಲವನ್ನು ಹೇಳ್ತಾ ಇದೆ. ಶ್ರೀಕೃಷ್ಣಾರ್ಪಣವಸ್ತು. ಇನ್ನು ಮಧ್ಯಾಹ್ನ 2:30 ಈಗ ಅಲ್ಲಿ ಕಾರ್ಯಕ್ರಮ ಅಂತ. ಹಾಂ